ಗುರುಮಿಟ್ಕಲ್ ತಾಲೂಕಿನ ಬೋರಬಂಡ ಗ್ರಾಮದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಸುಕ್ಷೇತ್ರ ಬೋರಬಂಡ ಗ್ರಾಮದಲ್ಲಿ ಆಗಸ್ಟ್ 23ರಂದು ಮೊದಲನೇ ವರ್ಷದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಜರುಗುವುದು. ಬೆಳಿಗ್ಗೆ 5:30ಕ್ಕೆ ಸುಪ್ರಭಾತ ಸೇವಾ, 6:30ಕ್ಕೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಸೇವಾ ಮಹಾಪೂಜೆ, 9:30ಕ್ಕೆ ವರಮಹಾಲಕ್ಷ್ಮಿಯ ಪೂಜೆ, 11 ಗಂಟೆಗೆ ರಥೋತ್ಸವ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಮಾಡಲಾಗುವುದು. ಆಗಸ್ಟ್ 27ರಂದು 11ನೇ ವರ್ಷದ ಶ್ರೀ ಕೃಷ್ಣ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪೂಜೆ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ದೇವಸ್ಥಾನದ ವ್ಯವಸ್ಥಾಪಕ ನರೇಂದ್ರ ರಾಥೋಡ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಓಂ ನಮೋ ವೆಂಕಟೇಶಾಯ. ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡ ಸುಕ್ಷೇತ್ರನಲ್ಲಿ ಇದೇ ತಿಂಗಳ 23/8/2024 ಶುಕ್ರವಾರ ಬೆಳಿಗ್ಗೆ ಲಕ್ಷ್ಮೀ ತಿಮ್ಮಪ್ಪ ದೇವರ ಪೂಜಾ ಅಭಿಷೇಕ ಅಲಂಕಾರ ಆದ ನಂತರ ಈ ವಿಶೇಷವಾಗಿ ಇದು ಮೊದಲನೇ ವರ್ಷ ನಾವು ಹಮ್ಮಿಕೊಂಡಿದ್ದು ವರಹ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ. ಇದು ಶ್ರಾವಣ ತಿಂಗಳದಾಗ ಮಾತ್ರ ಬರುತ್ತೆ. ಇದು 2ನೇ ಶುಕ್ರವಾರ ಮಾಡ್ತಾರೆ. 2ನೇ ಶುಕ್ರವಾರ ನಾವು ಯಾಕೆ ಮಾಡಲಿಲ್ಲ ಅಂದರೆ ಅವತ್ತು 2ನೇ ಶುಕ್ರವಾರ ಇದು ಏಕಾದಶಿ ಬಂದಿದ್ದರಿಂದ ದೇವರಿಗೆ ನೈವೇದ್ಯ ಆವತ್ತಿನ ದಿನ ಕೊಡೋಕ್ಕಾಗಲ್ಲ. ಆದ ಕಾರಣ 3ನೇ ಶುಕ್ರವಾರ ಹಾಕ್ಕೊಂಡು ಇದು 3ನೇ ಶುಕ್ರವಾರ ಮಾಡ್ತಾ ಇದ್ದೀವಿ. ಈ ಪೂಜಾನಲ್ಲಿ ದಂಪತಿಗಳನ್ನು ಕೂಡಿಸಿ ಪೂಜಾ ಮಾಡಿಸೋರಿದ್ದೀವಿ. ಈಗಾಗಲೇ 60-65 ದಂಪತಿಗಳು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಪೂಜೆ ಮಾಡೋಕ್ಕೆ. ಇನ್ನು ಹೆಚ್ಚಿನ ಜನನು ಇನ್ನು ಹೆಚ್ಚಿನ ದಂಪತಿಗಳು ಸೇರುವ ಅವಕಾಶ ಇದೆ. ಆದ ಕಾರಣ ನಾವು ನಮ್ಮ ಗುರುಮಿಟ್ಕಲ್ ತಾಲೂಕಿನ ಬೋರ್ಬಂಡ ಗ್ರಾಮದಲ್ಲಿ ಲಕ್ಷ್ಮೀ ತಿಮ್ಮಪ್ಪ ನಿಂತಿರುವ ಸುಕ್ಷೇತ್ರ ಬೋರ್ಬಂಡನಲ್ಲಿ ಎಲ್ಲರೂ ಸಾರ್ವಜನಿಕರು ವರಮಹಾಲಕ್ಷ್ಮಿ ಪೂಜೆ ಮಾಡಲು ಇಚ್ಛೆಪಟ್ಟವರು ಯಾರನ್ನ ಇದ್ದರೆ ಬಂದು ಈ ನಾವು ಅಲ್ಲಲ್ಲಿ ಬ್ಯಾನರ್ನು ಹಚ್ಚಿದ್ದೀವಿ ಮತ್ತು ಪತ್ರಿಕೆ ಮೂಲಕ ಇದು ಎಲ್ಲನೂ ತಿಳಿಸ್ತೀವಿ. ಯಾರನ್ನು ಇಚ್ಛೆಪಟ್ಟವರು ಇದ್ದರೆ ದಂಪತಿಗಳ ಜೊತೆಗೆ ಬಂದು ಅವರು ಹೆಸರು ನೋಂದಣಿ ಮಾಡಿ ಪೂಜೆಗೆ ಪಾಲ್ಗೊಳ್ಳಬಹುದು. ಪೂಜೆನಲ್ಲಿ ಯಾವುದೇ ಶುಲ್ಕ ನಾವು ತಗೊಳ್ತಾ ಇಲ್ಲ, ನಿಶ್ಚಿತ ಪೂಜೆ ಮಾಡಿಸ್ತಾ ಇದ್ದೀವಿ.